ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿ ಭೀಮಶಂಕರ್ ಗುಳೇದ ಅವರ ಸಮ್ಮುಖದಲ್ಲಿ ಕಿತ್ತೂರು ತಾಲೂಕು ಸಂಯುಕ್ತ ಕರ್ನಾಟಕ ವರದಿಗಾರ ವಿಠಲ್ ಮಿರ್ಜಕರ್ ಅವರಿಗೆ ಕಿತ್ತೂರು ತಾಲೂಕು ವಿಜಯ ಕರ್ನಾಟಕ ವರದಿಗಾರ ಈರಣ್ಣ ಬಣಚಗಿಯಿಂದ ಬೆದರಿಕೆ. ಚೆನ್ನಮ್ಮನ ಕಿತ್ತೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ತಾಲೂಕು ಪಂಚಾಯತ್, ಪಟ್ಟಣ ಪಂಚಾಯತ್ ಚೆನ್ನಮ್ಮನ ಕಿತ್ತೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ರಾಜಗುರು ಸಂಸ್ಥಾನ ಕಲ್ಮಠದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕೂಡುವ ಜಾಗದಲ್ಲಿ ಮಾರಾಟ ಮಳಿಗೆ ಇರೋದ್ರಿಂದ ಪ್ರಯಾಣಿಕರಿಗೆ ಆಗುವ ತೊಂದರೆ ಹಾಗೂ ಕಿತ್ತೂರು ಪಟ್ಟಣದಲ್ಲಿ ಸರ್ಕಾರಿ ಸ್ಮಶಾನ ಹಾಗೂ ಮನೆ ಇಲ್ಲದ ಬಡವರಿಗೆ ಮನೆ ಮಂಜೂರು ಮಾಡುವ ಕುರಿತು ಪ್ರಶ್ನೆ ಕೇಳಿದ ಹಿನ್ನೆಲೆ ಕಿತ್ತೂರು ತಾಲೂಕು ವಿಜಯ ಕರ್ನಾಟಕ ವರದಿಗಾರ ಈರಣ್ಣ ಬಣಚಗಿ ಅವರು ಆದಿ ತಾಲೂಕಿನ ಸಂಯುಕ್ತ ಕರ್ನಾಟಕ ವರದಿಗಾರ ವಿಠಲ್ ಮಿರ್ಜಕರ್ ಅವರಿಗೆ ಬೆದರಿಕೆ ಹಾಕಿದ್ದಾನೆ. ಇಲ್ಲಿ ಭೇಟಿಯಾಗಿ ಹೋಗಿ ಹೇಳಿದ್ರು ನಾನು ಇದು ಎಲ್ಲಿ ಇದೆಲ್ಲ ಕೊಡಲಿ ಸರ್ 28 ವರ್ಷ ಈಗ ನಾವು ಮದುವೆ ಮಾಡಿಕೊಂಡು ಸರ್ ಬಸ್ ಸ್ಟ್ಯಾಂಡ್ ಬಗ್ಗೆ ಸರ್ ನಾನು ಒಬ್ಬ ಪ್ರೆಸ್ ರಿಪೋರ್ಟರ್ ಸರ್ ಮತ್ತು ಇಲ್ಲಿ ಲೋಕಲ್ ಇರುವಂಥ ಪ್ರೆಸ್ ರಿಪೋರ್ಟರ್ ನನಗೇನಂತ ಅನ್ನೋದ್ರಿ ವೈಯಕ್ತಿಕ ವಿಷಯ ನಾನು ನಿಂಬಲ್ಲಿ ಬಂದು ಹೊರಗೆ ಮಾತಾಡೋಂತ ಹೇಳ್ತಾರೆ. ಇದು ವೈಯಕ್ತಿಕ ಸಂಬಂಧ ಮಾತಾಡತ್ತೇನ್ರು ಏನು ಜನರ ಸಂಬಂಧ ಮಾತಾಡತ್ತೀನಿ. ನನಗೊಂದು ಸ್ವಲ್ಪ ದಯಮಾಡಿ ನೀವು ತಿಳಿಸ್ಬೇಕು ಸರ್. ಕರೀರಿ ಇಲ್ಲಿ ಅದರ ಎಲ್ಲಿ ಸರ, ಯಾಕಂದ್ರೆ ನಮ್ಮ ಇವ್ರು ಮಾತಾಡಿದ್ದು ಸಾರ್ವಜನಿಕರ ಬಗ್ಗೆ ಮಾತಾಡಿದ್ದಾರೆ. ಆಯ್ತು ನೀವು ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿದ್ರಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.